ಹಾಯ್ ಹಲೋ ನಮಸ್ತೆ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಇರ್ಷಾನ್, ಮ್ಯಾಂಗ್ಳೂರ್. ಸೊ ಇವತ್ತಿನ ವಿಡಿಯೋ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇರೋದು. ವ್ಲಾಗ್ ಇಲ್ಲ ಇವತ್ತು. ಸೊ ವ್ಲಾಗ್ ಮುಂದೆ ಬರ್ತಾ ಇರುತ್ತೆ. ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ನಾನು ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಲೈಕ್ ಮತ್ತು ಕಮೆಂಟ್ ಡೆಫಿನೆಟ್ಲಿ ಕೊಡಿ. ಶೇರ್ ಮಾಡೋದು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನನ್ನನ್ನು ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಅದರಲ್ಲಿ ನನಗೆ ತುಂಬ ಜನ DM ಮಾಡ್ತಾ ಇದ್ರು, ಅಣ್ಣ ನಮಗೂ ದುಬೈಗೆ ಬರಬೇಕು, ನಮಗೂ ದುಬೈಯಲ್ಲಿ ಕೆಲಸ ಮಾಡಬೇಕು, ಏನಾದರೂ ಜಾಬ್ ಇದ್ದರೆ ಹೇಳಿ, ಏನಾದರೂ ಕೆಲಸ ಇದ್ದರೆ ಹೇಳಿ, ಏನಾದರೂ ವೇಕೆನ್ಸಿ ಇದ್ದರೆ ಹೇಳಿ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಕಮೆಂಟಲ್ಲೂ ಹೇಳಿದ್ದೀರಾ. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಕಾಯ್ತಾ ಇದ್ದೆ ಬೆಸ್ಟ್ ಆಪರ್ಚುನಿಟಿ, ಈಸಿಯಾಗಿ ನೀವು ಊರಲ್ಲಿ ಇರಬೇಕಾದ್ರೇ ಅಪ್ಲೈ ಮಾಡೋ ಥರ ಇರಬೇಕಂತ. ಸೊ ಇವಾಗೊಂದು ಆಪರ್ಚುನಿಟಿ ಕಾದಿದೆ ನಿಮಗೆ. ಸೊ ಅಂತಿಂಥ ಆಪರ್ಚುನಿಟಿ ಅಲ್ಲ, ತುಂಬ ಒಳ್ಳೆ ಆಪರ್ಚುನಿಟಿ. ವಿಶ್ವಪ್ರಸಿದ್ಧ ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ ಅಂತ ಹೇಳ್ಬೋದು. ತುಂಬ ಹೆಸರುವಾಸಿಯಾಗಿರುವಂಥ ಕಂಪನಿ ಎಮಿರೇಟ್ಸ್ ಅಂತ ಕೇಳಿರ್ಬೋದು ನೀವೆಲ್ಲರೂ. ಸೊ ಎಮಿರೇಟ್ಸ್ ಅಲ್ಲಿ ಇವಾಗ ಹೈರಿಂಗ್ ಆಗ್ತಾ ಇದೆ. ಸೊ ಹೈರಿಂಗ್ ಮಾಡ್ತಾ ಇದ್ದಾರೆ. ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನಾನು ನಿಮಗೆ ಹೇಳಿಕೊಡ್ತೀನಿ ಈ ವಿಡಿಯೋದಲ್ಲಿ. ಪೂರ್ತಿಯಾಗಿ ಈ ವಿಡಿಯೋ ನೋಡಬೇಕು ನೀವು. ಸೊ ಅರ್ಥ ಆಗುತ್ತೆ ನಿಮಗೆ ಅವಾಗ. ಸೊ ನನಗೆ ತುಂಬ ಜನ DM ಮಾಡಿದ್ರಿ, ಮನೆಯಲ್ಲಿ ಕಷ್ಟ ಇದೆ, ದುಡ್ಡು ಸಾಲ್ತಿಲ್ಲ, ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ತುಂಬ ಜನರು ನನಗೆ DM ಮಾಡ್ತಾ ಇದ್ರಿ. ಊರಲ್ಲಿ ಕೆಲಸ ಇದ್ದರೂ ಕೆಲಸದ ಸಂಬಳ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಅವರಿಗೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಸೊ ಯಾರಿಗಾದರೂ ಈ ಆಪರ್ಚುನಿಟಿ ಸಿಗ್ಬೋದು. ಸೊ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ. ಸೊ ಅದೇ ರೀತಿ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ. ಸೊ ನನಗೆ ಸಪೋರ್ಟ್ ಕೂಡ ಮಾಡಿ. ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಏನಾದರೂ ಮಾಹಿತಿ ಇದ್ದರೆ ಡೆಫಿನೆಟಾಗಿ ನಾನು ನಿಮಗೆ ಹೇಳ್ತೀನಿ. ಮಾಹಿತಿ ವೀಡಿಯೋಸ್ ನಾನು ಯೂಟ್ಯೂಬಲ್ಲೇ ಮಾಡಬೇಕಾಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಮಾಡೋಕ್ಕಾಗಲ್ಲ, ತುಂಬ ಉದ್ದ ಹೋಗುತ್ತೆ ಅಂತ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏನಂತಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಮಿರೇಟ್ಸಲ್ಲಿ ಹೊಸ ಜಾಬ್ ಅಪರ್ಚುನಿಟಿ ಇದೆ. ನೀವು ಊರಲ್ಲೇ ನಿಂತು ನಿಮಗೆ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿದ ನಂತರ 2-3 ದಿವಸದಲ್ಲೇ ನಿಮಗೆ ಮೇಲಲ್ಲಿ ರಿಪ್ಲೈ ಬರುತ್ತೆ. ನೀವು ಎಲಿಜಿಬಲ್ ಆದರೆ ಅವರು ನಿಮಗೆ ಮೇಲಲ್ಲಿ ಕಳಿಸ್ತಾರೆ, ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಕಳಿಸ್ತಾರೆ. ಸೊ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮು ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ. ಎಮಿರೇಟ್ಸ್ ಕ್ಯಾಟ್ರಿಂಗ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಇದೆ, ಎಮಿರೇಟ್ಸ್ ಕ್ಯಾಟ್ರಿಂಗ್. ಸೊ ಆ ಡಿಪಾರ್ಟ್ಮೆಂಟಲ್ಲಿ ಈ ಹೈರಿಂಗ್ ನಡೀತಾ ಇದೆ. ಯಾರೆಲ್ಲ BHS ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ದೀರಾ, ನಿಮಗೆಲ್ಲ ಬೆಸ್ಟ್ ಆಪರ್ಚುನಿಟಿ. ಇಲ್ಲ ಆದರೂ ನೀನು ಕಲಿತೇ ಇಲ್ಲ, ನೀವು 11th 10th 11th 12th ಅಂದರೆ ಫಸ್ಟ್ PUC SSLC ಮಾಡಿದ್ದೀರಾ, ನೀವು ಕಲಿತೇ ಇಲ್ಲ, ನಿಮಗೂ ಕೂಡ ಈ ಆಪರ್ಚುನಿಟಿ ಇದೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಏನಂತಲ್ಲ ಫುಲ್ಲಾಗಿ ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಸೊ ಆ ಲಿಂಕ್ ಪ್ರೆಸ್ ಮಾಡಿಬಿಟ್ಟು ಅವರ ಪೇಜಿಗೆ ಹೋಗಿ, ಅಲ್ಲಿ ಕರಿಯರ್ಸ್ ಅಂತ ತೋರಿಸುತ್ತೆ, ವೇಕೆನ್ಸಿ ಅಂತ ತೋರಿಸುತ್ತೆ. ವೇಕೆನ್ಸಿಗೆ ಕ್ಲಿಕ್ ಮಾಡಿ, ಅದರಲ್ಲಿ ಜಾಬ್ ಪೋಸ್ಟಿಂಗ್ಸ್ ಇರುತ್ತೆ. ಅಪ್ಲೈ ಆನ್ಲೈನ್ ಆಗಿ ಅದರಲ್ಲಿ ಸೆಲೆಕ್ಟ್ ಮಾಡಿ, ನೀವು ಯಾವುದರಲ್ಲಿ ಸೂಟೇಬಲ್, ನೀವು ಯಾವುದು ಕೆಲಸ ಮಾಡ್ಬೋದು ಅದಕ್ಕೆ ನೀವು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಕೊಡಿ. ಅಪ್ಲೈ ಮಾಡಬೇಕಾದ್ರೆ ನಿಮ್ಮ CV ಅಪ್ಡೇಟ್ ಮಾಡಬೇಕು. ನಿಮ್ಮ ನಂಬರು, ನಿಮ್ಮ ಹೆಸರು, ನಿಮ್ಮ ನಂಬರು, ನಿಮ್ಮ ಲೊಕೇಶನ್ನು, ನಿಮ್ಮ ಊರು, ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು CV ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೆ 2-3 ದಿವಸದಲ್ಲಿ ಒಂದು ಮೇಲ್ ಬರ್ಬೋದು. ಅದಾದಮೇಲೆ ನಿಮಗೆ ಇನ್ನೊಂದು ಮೇಲ್ ಬರುತ್ತೆ, ಕನ್ಫರ್ಮೇಷನ್ ಮೇಲ್. ಸೊ ನೀವು ಸೆಲೆಕ್ಟ್ ಆಗಿದ್ದರೆ ಸೆಲೆಕ್ಟ್ ಆಗಿರೋ ಮೇಲ್ ಬರುತ್ತೆ, ನಿಮ್ಮನ್ನು ಕರೀತಾರೆ ಅವರು ಇಲ್ಲಿಗೆ. ಸೊ ಆವಾಗ ನೀವು ಟಿಕೆಟ್ ಬುಕ್ ಮಾಡಿ ಬರಬೇಕಾಗುತ್ತೆ. ಸೊ ನಿಮಗೆ ಇರೋದು ಒಂದೇ ಕೆಲಸ, ಒಂದು ಒಳ್ಳೆ ರೆಸ್ಯೂಮ್ ಮಾಡಿ. ಓಕೆ, ಫಾರ್ಮೇಟ್ ಒಳ್ಳೆಯದಾಗಿರಲಿ, ನಿಮ್ಮ ಫೋಟೋ ಇರಲಿ, ಎಲ್ಲನೂ ಅದರಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಸ್ಕಿಲ್ಲು ಏನೆಲ್ಲ ನೀವು ಬೆಸ್ಟ್ ಇದ್ದೀರಾ, ನಿಮ್ಮ ಸ್ಟ್ರೆಂತು ಎಲ್ಲ ಮೆನ್ಷನ್ ಮಾಡಿ ಅದರಲ್ಲಿ. ಸೊ ನಿಮ್ಮ ಪ್ರೆಸೆಂಟ್ ಡಿಗ್ರಿ ಅಥವಾ ಪ್ರೆಸೆಂಟ್ ಕ್ವಾಲಿಫಿಕೇಷನ್ ಹಾಕಿ ಅದರಲ್ಲಿ, ಮತ್ತು ಎಕ್ಸ್ಪೀರಿಯನ್ಸ್ ಹಾಕಿ ಕೆಳಗಡೆ. ಎಕ್ಸ್ಪೀರಿಯನ್ಸಲ್ಲಿ ಹಾಕ್ಬಿಟ್ಟು ಆ CV ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಎಮಿರೇಟ್ಸಲ್ಲಿ ಕೆಲಸ ಆದರೆ ನಿಮ್ಮ ಲೈಫ್ ಆದಂಗೆ. ಸೊ ಯಾರಿಗೆಲ್ಲ ಲಕ್ ಇದೆ ಡೆಫಿನೆಟ್ಲಿ ಅವರಿಗೆ ಇಮೇಲ್ ಕನ್ಫರ್ಮೇಷನ್ ಬಂದೇ ಬರುತ್ತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. 31st ಒಳಗಡೆ ನೀವು ಅಪ್ಲೈ ಮಾಡಬೇಕು. ಈ ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ತುಂಬ ಲೇಟ್ ಆಯಿತು, ಇದು ನನಗೆ ಸಿಕ್ಕಿರೋ ಮಾಹಿತಿ ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಈ ರೀತಿ ಆಯಿತು. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ ನೀವು.
ಡೆಫಿನೆಟ್ಲಿ ನಿಮಗೂ ಕೂಡ ಈ ಆಪರ್ಚುನಿಟಿ ಸಿಗ್ಬೋದು. ಸೊ ಯಾರೆಲ್ಲ ನನಗೆ DM ಮಾಡ್ತಿದ್ರಿ, ಯಾರೆಲ್ಲ ಕೇಳ್ತಾ ಇದ್ರಿ, ಅವರಿಗೋಸ್ಕರ ಇದೊಂದು ನನ್ನ ಕೈಯಲ್ಲಿ ಆಗಿರೋ ಪ್ರಯತ್ನ ಮಾಡಿದ್ದೀನಿ. ಇನ್ನಿರೋದು ನಿಮ್ಮ ಕೈಯಲ್ಲಿ, ಆ ಭಗವಂತನ ಕೈಯಲ್ಲಿ. ನಿಮ್ಮ ಲಕ್ ಒಳ್ಳೇದಿದ್ರೆ ಡೆಫಿನೆಟ್ಲಿ ನಿಮಗೆ ಈ ಕೆಲಸ ಆಗುತ್ತೆ. ಎಮಿರೇಟ್ಸಲ್ಲಿ ಕೆಲಸ ಆದರೆ ನೀವು ಕೇಳಬೇಡಿ, ನಿಮ್ಮ ಲೈಫ್ ಸೆಟ್ ಆದಂಗೆ. ಬಿಗಿನಿಂಗಲ್ಲಿ ಸ್ಯಾಲ್ರಿ ಕಮ್ಮಿ ಇದ್ದರೂ 6 ಮಂತ್ಗೆ ಒಂದ್ಸಲ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಸೊ ನೀವು ಯಾವಾಗ ದುಬೈಗೆ ಬರ್ತೀರಾ, ಯಾವಾಗ ಹೊರ ದೇಶಕ್ಕೆ ಹೋಗ್ತೀರಾ, 6 ಮಂತ್ ಹೆಂಗೆ ಹೋಗುತ್ತಂತ ಹೇಳೋಕ್ಕೇನಾಗಲ್ಲ. ಅವರು ಎಮಿರೇಟ್ಸಲ್ಲಿ ನೀವು ಜಾಬ್ ಆದರೆ ಎಲ್ಲನೂ ಫ್ರೀ, ನಿಮಗೆ ರೂಮ್ ಫ್ರೀ, ನೀವು ಸ್ನಾನ ಮಾಡೋ ಸೋಪ್ ಕೂಡ ಅವರೇ ಕೊಡ್ತಾರೆ. ಸೊ ತುಂಬ ದೊಡ್ಡ ಕಂಪನಿ. ನನ್ನ ವಿಷ್ ಏನಂದರೆ ಯಾರೆಲ್ಲ ಅಪ್ಲೈ ಮಾಡ್ತಿರೋದ್ರಲ್ಲಿ ಅವರಿಗೆಲ್ಲ ಕೆಲಸ ಆಗಲಿ ಅನ್ನೋದು ನನ್ನ ವಿಶ್ಶು. ಸೊ ನೀವು ಅಪ್ಲೈ ಮಾಡಿ, ಡೆಫಿನೆಟ್ಲಿ ಫಲ ಅವನಿಗೆ ಬಿಡಿ, ಡೆಫಿನೆಟ್ಲಿ ಸಿಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿ ಯಾರೆಲ್ಲ ಊರಲ್ಲಿ ಇದ್ದಾರೆ ಸೊ ಅವರಿಗೆಲ್ಲ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಕೆಲಸ ಯಾರಿಗಾದರೂ ಆಗಲಿ, ಯಾರ್ದಾದ್ರೂ ಲೈಫ್ ಸೆಟ್ ಆಗಲಿ ಅನ್ನೋದು ನಮ್ಮ ಭಾವನೆ ಇದ್ದರೆ ಡೆಫಿನೆಟ್ಲಿ ನಮ್ಮ ಲೈಫ್ ಕೂಡ ಸೆಟ್ಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮಾಹಿತಿ ಕೊಡ್ತಾನೆ ಇರ್ತೀನಿ ನಾನು. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೀಡಿಯೋಸ್ ನಾನು ಮಾಡ್ತೀನಿ. ಯಾವುದೆಲ್ಲ ಆಪರ್ಚುನಿಟೀಸ್ ಇರುತ್ತೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದಾರೆ, ದುಬೈಗೆ ಬರೋಕ್ಕೋಸ್ಕರ, ಹೊರದೇಶದಲ್ಲಿ ಕೆಲಸ ಮಾಡಬೇಕನ್ನೋ ಎಷ್ಟೆಲ್ಲ ಜನ ಇದ್ದೀರಾ, ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಅಬ್ರಾಡ್ ಅಂದರೆ ಏನು, ವಿದೇಶ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಲಿ. ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮಗೆ ಬರುತ್ತೆ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಕನ್ನಡಿಗನ ಬೆಳೆಸಿ. ಸೊ ನನಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ. ಸೊ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ. ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಮಿರೇಟ್ಸ್ ಜಾಬಿಗೆ ಹೇಗೆ ಅಪ್ಲೈ ಮಾಡುವುದಂತ ಇರೋ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಕ್ಲಿಕ್ ಮಾಡಿ ಅಪ್ಲೈ ಮಾಡೋದು ಮರಿಬೇಡಿ. ಬೆಳಗಿನ ಟೈಮಲ್ಲಿ, ದಯವಿಟ್ಟು ಬೆಳಗಿನ ಟೈಮಲ್ಲೇ ಮಾಡಿ. ಅಪ್ಲೈ ಬೆಳಗಿನ ಟೈಮಲ್ಲೇ ಮಾಡಿ. ಓಕೆ. ಸೊ ಭಾರತದ ಒಂದು 6:15 ಆಗುವಾಗ ಅಪ್ಲೈ ಮಾಡಿ, ಅಥವಾ 7-8 ಮಧ್ಯೆ ದಯವಿಟ್ಟು ಅಪ್ಲೈ ಮಾಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೆ ಕೀಪ್ ವೇಟಿಂಗ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್. ತುಂಬ ಧನ್ಯವಾದಗಳು. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.